ನಮಸ್ಕಾರ. ನಿಮಗಾಗಿ ನಾವು ಸಂಸ್ಥೆ ಕೇವಲ ಮನುಷ್ಯರಿಗಲ್ಲ, ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವಿಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಹಕಾರ ಮತ್ತು ಅದಕ್ಕೆ ಜೀವಕೋಪವನ್ನು ಸಂಸ್ಥೆ. ಇದರಲ್ಲಿ ಒಂದು ಗುರುಕುಲ ಕೆಲಸ ಇಲ್ಲ. ಯಾಕಂದ್ರೆ ನಾನು ಬಣ್ಣ ಎಲ್ಲರೂ ಸಹಕಾರ ಮತ್ತು ಸಾಧನೆ ಮಾತ್ರ ಈ ಕೆಲಸ ಪೂರೈಸೋದಕ್ಕೆ ಮಾತ್ರ. ಮತ್ತೆ ಒಂದು ವಿನಂತಿ ಏನಂದ್ರೆ, ಈಗ ನಾವು ನೋಡ್ತೀವಿ ಎಲ್ಲೋ ಇರಲ್ಲ, ಮನುಷ್ಯರು ಆಗಿದೆ ಎಲ್ಲ ಹೇಳ್ತೀವಿ ತಗೊಂತೀವಿ, ಮಾತ್ರ ಪ್ರಾಣಿ ಪಕ್ಷಿಗಳಿರಲ್ಲ. ಅದಕ್ಕೋಸ್ಕರ ಕೊಡ್ತಿರೋದು ತಗೊಂಡು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವು ಇದನ್ನ ಮಾಡಿ ಕಷ್ಟಪಟ್ಟು ಮಾಡಿದ್ದಕ್ಕೆ ಒಂದು ಸಹಕಾರ ಮತ್ತೆ ಒಂದು ಸಕ್ಸಸ್ ಆಗುತ್ತೆ. ಸೊ ನೀವು ನಿಮ್ಮ ಫ್ರೆಂಡ್ಸಿಗೆ ತಗೊಂಡೋಗಿ ಬಿಡಿ ಮತ್ತು ನಿಮ್ಮೆಲ್ಲ ಶೇರ್ ಮಾಡಿ, ಹೊರಗಡೆ ಎಲ್ಲ ಅವ್ರು ಬಂದು ತಗೊಂಡೋಗಿ ನಾವು ಮಾಡೋ ಕಷ್ಟಕ್ಕೆ ನಾವು ಮಾಡೋ ಒಂದು ಏನಂತಾರ ಈ ಒಂದು ಟಾಸ್ಕ್ಗೆ ಒಂದು ಸಹಕಾರತೆ ಹೇಳ್ಕೊಡ್ತೀನಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಯುಗಾದಿ ಮತ್ತು ರಂಜಾನ್ ಶುಭಾಶಯಗಳು. ಕೊನೆಯದಾಗಿ ನಾವು ಕೊಟ್ಟೋಗೋದು ಬಹಳ ಇಷ್ಟ ಇದೆ. ದಯವಿಟ್ಟು ಒಂದು ಸಹಕಾರ ಮಾಡಿ. ಆಶಾ ಸರ್ ಅವರು ದಯವಿಟ್ಟು ಬರಬೇಕಿಲ್ಲಿ. ಸಾರ್ ಅವರು ತುಂಬಾ ಇಡೀ ಬಳ್ಳಾರಿನಲ್ಲಿ ನಾವು ನೋಡೋಂಗೆ ನೀವು ಆಲ್ಮೋಸ್ಟ್ ಎಲ್ಲ ಇದು ನಾವು ಸಂಸ್ಥೆ ಯಾವುದೋ ಒಂದು ಐಡಿಯಾ ಮಾಡ್ತೀವಿ ಸರ್. ನೀವು ಯಾವಾಗ ಇನ್ನ ನೀವು ಸಕ್ಸಸ್ ಮಾಡಬೇಕು ಅಂತ ನಾವು ಅನಿಸ್ಕೊಳ್ತೇವೆ. ಇದು ಪಕ್ಷಿಗೋಸ್ಕರ ಕೂಡ ನೀವು ಮಾಡಿದ್ರಲ್ಲ, ಒಳ್ಳೆ ಐಡಿಯಾ ಸರ್. ಇನ್ನ ಕ್ರಿಯೇಟಿವ್ ಇನ್ನ ಮಾಡಿ ಸರ್, ಇನ್ನ ನೀವು ಶೈನ್ ಆಗಿ ಅಷ್ಟೇ. ನಿಮ್ಮ ಹತ್ರ ಐಡಿಯಾ ನಮ್ಗೆ ಶೇರ್ ಮಾಡಿ. ಇದನ್ನ ಬೆಟರ್ ಮಾಡಬಹುದು ಅಂತ ಹೇಳಿ. ಓಕೆ ಸರ್. ಅದೇ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಐಡಿಯಾ ಬರ್ತಾವೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರುವಂಥ ಮೆಂಬರ್ಸ್ಗಳೆಲ್ಲ ತುಂಬ ಧನ್ಯವಾದಗಳು ಮತ್ತು ಅವರಿಗೆಲ್ಲ ನಮಸ್ಕಾರಗಳು. ಈ ಮನುಷ್ಯನಿಗೆ ಒಂದು ನಾಲೆಜ್ ಇದೆ, ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಇದಾಗಲಿ ಮಾಡ್ಕೋಬೋದು, ಏನು ನೋಡಿ. ಬಟ್ ಅದೇ ಪ್ರಾಣಿಗಳಿಗೆ ಅಷ್ಟು ಇದು ಇರಲ್ಲ. ಬಟ್ ಇವರು ಏನು ಮಾಡ್ತಾ ಇದ್ದಾರಲ್ಲ, ಇದು ತುಂಬ ಒಳ್ಳೆಯದು. ಮತ್ತು ಎಲ್ಲ ಇದಕ್ಕೆ ಮಾಡ್ತಾ ಇರ್ತಾರೆ, ಮೆಸೇಜ್ಗಳನ್ನು ಕಳಿಸ್ತಾ ಇರ್ತಾರೆ. ಇವರು ಭಾಷಾ ಸರ್ ಆಗಲಿ ಸಾಗರ ಆಗಲಿ ಕಳಿಸ್ತಾ ಇರ್ತಾರೆ. ಬಟ್ ನಮಗೆ ಏನಪ್ಪ ಅಂದ್ರೆ ನಮ್ಮದು ಬಿಸ್ನೆಸ್ಗೆ ಆ ಥರ ಬಿಟ್ಕೊಂಡು ಬರೋಕ್ಕಾಗಲ್ಲ. ಇದು ಮಾಡಿದ್ದು ಯಾರು ಅಡ್ವೈಸ್ ಕೊಟ್ಟಾರ ಸರ್, ತುಂಬ ಚೆನ್ನಾಗಿದ್ದಾರೆ. ಮನುಷ್ಯ ಸಲುವಾಗಿ ಎಲ್ಲ ಮಾಡ್ತಾರೆ ಸರ್. ಪಕ್ಷಿಗಳ ಮಾಡಿದ್ರಿ ನೀವು ಭಾಳ ಸಂತೋಷ ಆಯ್ತ್ರಿ. ಥ್ಯಾಂಕ್ ಯು ಸರ್. ಇವತ್ತು ನಾವು ಕೊಡ್ತಾ ಇರ್ತಕ್ಕಂಥ ಪರಿಸರ ವಿನಾಶದ ಅಂಚಿಗೆ ತಗೊಂಡು ಹೋಗ್ತಾ ಇರೋದ್ರಿಂದ ಯಾವುದೇ ಪಕ್ಷಿಗಳಿಗೆ ಸರಿಯಾದ ರೀತಿಯಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಆಹಾರ ಸಿಗ್ತಾ ಇಲ್ಲ. ಅಂತ ಆಹಾರನ ಒದಗಿಸುವಂತದಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಜೊತೆಗೆ ಈ ಒಂದು ಕಾರ್ಯಕ್ರಮ ತುಂಬಾ ಚಿಕ್ಕದಾಗಿ ಕೇವಲ 20-25 ನಿಮಿಷಗಳೊಳಗೆ ನಾವು ಮುಗಿಸ್ಕೊಡ್ತೀವಿ. ಯಾಕಂದ್ರೆ ನಾನಾ ಭಾಗಗಳಿಂದ ಬಂದಿರ್ತೀರಾ, ನಿಮ್ಗೆ ದೂರ ಆಗಬಹುದು, ಆ ರೀತಿ ಇರುತ್ತೆ. ಬಟ್ ಇನ್ನೊಂದೇನಂದ್ರೆ ಒಳ್ಳೆಯ ಇನ್ಫಾರ್ಮೇಶನ್ ಕೊಟ್ಟು ನಿಮ್ಮೆಲ್ಲರಿಗೂ ಇಲ್ಲಿಂದ ನೀವು ಹೋಗೋ ಸ್ಟಡಿಗೆನೆ ಪರಿಸರ ರಕ್ಷಣೆ ಮಾಡತಕ್ಕಂಥ ಯೋಧರನ್ನಾಗಿ ಮಾಡಿ ಕಳಿಸೋಣ ಅಂತ ಒಂದು ಆಲೋಚನೆ. ಯಾಕೆ ಅಂದ್ರೆ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಯಾವುದೇ ರೀತಿಯಂತ ಬೆಳೆಗಳನ್ನ ನಾಶ ಮಾಡುವಂತ ಔಷಧಿಗಳಿರ್ಲಿಲ್ಲ. ಅವತ್ತು ಕೀಟಗಳನ್ನ ನಾಶ ಮಾಡ್ತಿದ್ದೆ ಯಾವುದು ಅಂದ್ರೆ ಪಕ್ಷಿಗಳು. ಇವತ್ತು ಆ ಪರಿಸರ ಪ್ರೇಮಿಗಳನ್ನ ನಾವೇನ್ ಮಾಡ್ತಾ ಇದೀವಿ, ಕೀಟಗಳು ಹೊಡಿತಕ್ಕಂತ ಸ್ಪ್ರೇಗಳನ್ನ ಹೊಡೆದಿರೋದ್ ರೀಸನ್ ಇಂದ ಅದು ಊಟ ಇಲ್ಲ, ಅವಕ್ಕೆ ಒಳಗಡೆ ಆಹಾರ. ಅಂತ ಆಹಾರನ ನಾಶ ಮಾಡಿರೋ ಮಳೆಗಾಲ ಬಂತು ಅಂತಂದ್ರೆ ಪಾಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಬೇಸಿಗೆಕಾಲ ಬಂತು ಅಂದ್ರೆ ಪಾಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಮಳೆಗಾಲ ಇತ್ತು ಅಂತಂದ್ರೆ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ. ನಾವು ಅವಾಗಿಂದ ಪಾರ್ಟ್ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅನ್ಕೊಳ್ತಾ ಇದ್ವಿ. ಬಟ್ ಈಗ ನಮ್ಮ ದುರಂತಾನೆ ನಾವು ಪರಿಸರದ ಎಷ್ಟು ನೀಟಾಗಿ ಹಾಳು ಮಾಡ್ತಾ ಇದೀವಿ ಅನ್ನೋದು ಇದು ಸ್ವಲ್ಪನೇ ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ನಾವೆಲ್ಲ ಇದನ್ನ ತುಂಬಾ ಡಿಲೇ ಮಾಡೋದು ಬೇಡ ಅಂತೇಳಿ ಈ ವರ್ಷ ನಾವು ಮಾರ್ಚ್ 2ನೇ ವಾರದಲ್ಲೇ ಸಹಜೀವಿಗಳ ಕಾರ್ಯಕ್ರಮ